ನಾವು ಪ್ರತ್ಯೇಕವಾಗಿರ್ತಕ್ಕಂತಹ ದಿವಸದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈ ದಿನ ಶಿವರಾತ್ರಿ. ಶಿವರಾತ್ರಿ ಅಂದ್ಕೊಳ್ಳಿ ಏನು, ಯಾತಕ್ಕೋಸ್ಕರವಾಗಿ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ವ್ರತ ಮಾಡ್ತಕ್ಕಂಥದ್ದು, ಇದಕ್ಕೆ ಶಿವನ ಜನ್ಮ ಯಾವಾಗಾಯಿತು, ಹೇಗಾಯಿತು, ಎಲ್ಲ ರೀತಿಯಾದ ವಿಷಯವನ್ನು ನಾವು ಕೇಳ್ಕೊಳ್ಳೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ವಿಚಾರ ಮಾಡ್ತಾ ಇರ್ತಾರೆ. ವೀಕ್ಷಕ ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರು ಶ್ರೀಧರಾಯ ನಮಃ. ಗುರುವಿನ ಚರಣದಲ್ಲಿ ನಮಸ್ಕಾರಗಳು. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣು ಹೃದಯಂ ಶಿವ. ಶಿವರಾತ್ರಿ ಅಂತ ಹೇಳಿದ್ಕೊಳ್ಳೆ ನಾವು ಶಿವನಿಗೆ ಸಂಬಂಧವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು. ಯಾಮ ಪೂಜೆ, ಜಾಗರಣೆ, ಹಾಗೆ ಮಹೇಶ್ವರನಿಗೆ ಒಂದು ಅಭಿಷೇಕವನ್ನು, ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ಅಥವಾ ರುದ್ರಾಭಿಷೇಕ ಆಗಿರ್ಬೋದು, ಏಕಾದಶಿ ರುದ್ರ ಆಗಿರ್ಬೋದು, ಮಹಾರುದ್ರ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಶಿವರಾತ್ರಿಯಲ್ಲಿ ವಿಶೇಷತೆ ಬರುತ್ತೆ. ಶಿವರಾತ್ರಿಯಲ್ಲಿ ಇದನ್ನು ಮಾಡೋದ್ರಿಂದ ಶಿವ ಸಂತುಷ್ಟನಾಗ್ತಾನೆ. ಯಾಕೆಂದರೆ ಈ ದಿನವನ್ನು ನಾವು ಶಿವನ ಜನ್ಮದಿನ ಅಂತ ನೋಡ್ತೀವಿ. ಜನ್ಮದಿನದಲ್ಲಿ ಭಗವಂತನಿಗೆ ನಾವೇನಾದ್ರು ಸೇವೆ ಮಾಡಿದರೆ ಒಳ್ಳೆಯದಾಗತ್ತಲ್ವ. ಈಗ ಎಕ್ಸಾಂಪಲ್, ನಮ್ಮ ಮನೆಗೆ ನಾವು ನಿಮಗೆ ಯಾರಿಗೋ ಒಬ್ರಿಗೋ ಒಂದು ಹುಟ್ಟಿದ ಹಬ್ಬ ಇದ್ದಾಗ ನೀವು ವಿಶ್ ಮಾಡಿದಾಗ, ಅಥವಾ ನಿಮಗೆ ಏನೋ ಒಂದು ಶುಭವನ್ನು ಕೋರಿದಾಗ ಖುಷಿ ಆಗುತ್ತಲ್ಲ. ಹಾಗೆ ಭಗವಂತ ಕೂಡ ಹಾಗೆ, ಭಗವಂತ ನಮ್ಮ ಹಾಗೆ ಅವನು ಕೂಡ. ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಪರಮೇಶ್ವರ ಅಂತ ಹೇಳ್ತಕ್ಕಂಥದ್ದು, ಮಹೇಶ್ವರ ಅಂತ ಹೇಳ್ತಕ್ಕಂಥದ್ದು ಶಿವನ ಒಂದು ರೂಪ. ಅವನು ಲಯಕರ್ತ ಅಂತ ಹೇಳ್ತಾರೆ. ಲಯವನ್ನು ಮಾಡ್ತಕ್ಕಂಥವನು ಅವನು. ಆ ಮಹಾದೇವನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಇದ್ದರೆ ನಾವೆಲ್ಲದನ್ನು ಕೂಡ ಜಯಿಸ್ಬೋದು, ಗಳಿಸ್ಬೋದು. ಅದಕ್ಕೋಸ್ಕರವಾಗಿ ಅವನಿಗೆ ಶಿವ ಅಂತ ಹೇಳ್ತಾರೆ. ಶಿವ ಅಂದ್ರೇನು? ಶುಭ, ಎಲ್ಲದೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು, ಶುಭವನ್ನು ಕೊಡ್ತಕ್ಕಂಥದ್ದು. ಲಯಕರ್ತ ಒಂದೇ ಆಗೋದಿಲ್ಲ ಅವನು. ಶಿವ ಅಂದರೆ ಶುಭವನ್ನು ಕೊಡ್ತಕ್ಕಂಥವನು ಕೂಡ ಆಗ್ತಾನೆ. ಅದಕ್ಕೋಸ್ಕರವಾಗಿ ಆ ಶಿವನನ್ನು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಒಂದು ಶುಭವನ್ನು ಒಳ್ಳೆಯ ರೀತಿಯಾದ ರೀತಿಯಲ್ಲಿ ನಾವು ಒಂದು ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು, ಜೀವನದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಶಿವರಾತ್ರಿಯ ದಿವಸದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ, ಭಗವಂತನನ್ನು, ಶಿವನನ್ನು ಆ ದಿನದಲ್ಲಿ ಪೂಜೆ ಮಾಡಬೇಕಾದ್ರೆ, ಅಂದರೆ ಯಾವ 26ನೇ ತಾರೀಕು ನಾವು ಪೂಜೆ ಮಾಡ್ತೀವಿ, ಅದಕ್ಕೆ 25ನೇ ತಾರೀಕಿನಿಂದ ಪ್ರಾರಂಭ ಮಾಡಿಬಿಟ್ಟು ಶಿವನಿಗೆ ನಾವು ನಾಳೆ ಬೆಳಗ್ಗೆ ಅಥವಾ ನಾಳೆ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡು ಹಿಂದಿನ ದಿವಸದಲ್ಲಿ ನಾವು ಭಗವಂತನ ಆಲಯವನ್ನು ಅಥವಾ ಈಶ್ವರನ ಇಡ್ತಕ್ಕಂಥ, ಈಶ್ವರಲಿಂಗ ಇಡ್ತಕ್ಕಂಥ ಜಾಗವನ್ನು, ಈಶ್ವರಲಿಂಗ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಲಿಂಗ ಆರಾಧನೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ಜಾಗವನ್ನು ಶುದ್ಧೀಕರಣ ಮಾಡಿಬಿಟ್ಟು ಆ ಜಾಗದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಎಲ್ಲ ರೀತಿಯಲ್ಲಿ ರಂಗವಲ್ಲಿ ಆದಿ ಇತ್ಯಾದಿಗಳನ್ನು ಆಚರಣೆ ಮಾಡ್ತಾನೆ ಮನಸ್ಸಲ್ಲಿ. ಈ ರೀತಿಯಲ್ಲಿ ಇನ್ನು ಶಿವತಾಂಡವ ಆಡಿರ್ತಕ್ಕಂಥ ದಿವಸ ಆಗಿರೋದು. ಅದಕ್ಕೋಸ್ಕರವಾಗಿ ಶಿವತಾಂಡವ ದಿವಸ ಅಂತ ಕೂಡ ಹೇಳ್ತಾರೆ. ಮಾಡ್ತಾ ಇದ್ದೀರೋ ಅವರು ನೀವು ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಚಾರ ಮಾಡ್ತಾ ಇದ್ದರೆ ಹೋಗಿ ಮುಂದೋಗಿ